ಹ್ಞೂ ಫಸ್ಟಲ್ಲಿ ಯಾರೋ ಒಬ್ಬ ಬಂದ. ಯಾವುದೋ ಒಂದು ಏನೋ ಇದೆ. ಓ ಇಲ್ಲೂ ಇದ್ದಾನೆ, ಮನೆ ಒಳಗಡೆನೆ ಬಂದಿದ್ದಾನೆ. ಹೋದೆ ಓ ಗೊತ್ತ. ಓಕೆ ಎಸ್ಕೇಪ್ ಆಗ್ಬೇಕು ನಾವು. ನಾನು ಅಲ್ಲೇ ಬಚ್ಚಿಕೊಂಡಿದ್ದೆ ಅವನಿಂದ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸೊ ಹೆಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ. ಇವತ್ತಿನ ವಿಡಿಯೋಲಿ ನಾವು ಇನ್ನೊಂದು ಗೇಮ್ನ ಹಾಡಕ್ಕೆ ಹೊರಟಿದ್ದೀವಿ. ಅದು ಸ್ವಲ್ಪ ಫಿಯರ್ಸ್ ಟು ಫ್ಯಾಥಮ್ ಥರನೇ ಇರುತ್ತೆ, ರಿಲೇಟೆಡ್ ಆಗಿರುವಂಥ ಮೊಬೈಲ್ ವರ್ಷನ್ ಗೇಮು. ವಿಡಿಯೋನ ಶುರು ಮಾಡೋಕ್ಕೆ ನಾನು ಮುಂಚೆನೇ ಹೇಳ್ಬಿಡ್ತೀನಿ, ಮುಂದೆ ನಿಜವಾಗ್ಲೂ ವಿಡಿಯೋ ಬರುತ್ತೋ ಗೊತ್ತಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮುಂದೆ ಹೋಗಾದರೂ ಖಂಡಿತ ಹಾಕಿ ಹಾಕ್ತೀನಿ ಗೇಮ್ ಪ್ಲೇ ವಿಡಿಯೋಸು. ಹಾಗೆ ನಂದು ಇನ್ನೊಂದು ಚಾನಲ್ ಇದೆ, ಡಾಕ್ಯುಮೆಂಟ್ರಿ ರಿಲೇಟೆಡ್ ವಿಡಿಯೋಸ್ಗಳು ಮಾಡ್ತಾ ಇರ್ತೀನಿ. ಅದು ನಿಮಗೆ ಡಾಕ್ಯುಮೆಂಟ್ರಿ ವಿಡಿಯೋಸ್ ಇಷ್ಟ ಇದ್ದರೆ ಆ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹಾಗೆ ಕಮೆಂಟ್ಸಲ್ಲೂ ಕೂಡ ಹಾಕಿರ್ತೀನಿ. ನಡೀರಿ ಇನ್ನು ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಗೈಸ್ ಇನ್ನೇನು ಗೇಮ್ ಶುರು ಆಯಿತು. ಇದು ಡೆಮೋ ವರ್ಷನಲ್ಲಿರುವಂಥ ಗೇಮು, ಟೆರರ್ ಟು ಎಂಡ್ಯೂರ್ ಅಂತ. ಇದು ನಿಮಗೆ ಪ್ಲೇಸ್ಟೋರಲ್ಲೂ ಕೂಡ ಸಿಗುತ್ತೆ. ಸೇಮ್ ಫಿಯರ್ಸ್ ಟು ಫ್ಯಾಥಮ್ ಥರನೇ. ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಗೇಮ್ನ. ಓಕೆ, ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ಅನ್ಸುತ್ತೆ ಮೋಸ್ಟ್ಲಿ. ಫುಲ್ ಕತ್ಲಿದೆ, ನನಗೂ ಏನೂ ಕಾಣಿಸ್ತಿಲ್ಲ. ಲೈಟ್ ಆದರೂ ಓಪನ್ ಆಯಿತು ಒಂದು ಬಾಗಿಲೇನೋ. ಲೈಟು ಆನ್ ಆಯ್ತಲ್ಲ. ಫಸ್ಟಲ್ಲಿ ಯಾರೋ ಒಬ್ಬ ಬಂದ. ನಾನು ನಿಮ್ಮ ಜೊತೆನೇ ಆಡ್ತಿರೋದು, ನಾನು ಫಸ್ಟ್ ಟೈಮೇ ಆಡ್ತಿರೋದು, ಒಂದ್ಸಲಿನೂ ಕೂಡ ಆಡಿಲ್ಲ. ಮೆಸೇಜ್ ಬಂದಿದೆ ಮಾಮಿಂದ. ಎಸ್, ಯು ಆರ್ ಹೋಮ್ ಅಲೋನ್ ಟುಡೇ, ಯುವರ್ ಫಾದರ್ ಆ್ಯಂಡ್ ಐ ವೆಂಟ್ ಟು ವಿಸಿಟ್ ರಿಲೇಟಿವ್ಸ್, ವಿಲ್ ಬಿ ಬ್ಯಾಕ್ ಟುಮಾರೋ ಮಾರ್ನಿಂಗ್. ನೋ ಪ್ರಾಬ್ಲಮ್, ವೆನ್ ವಿಲ್ ಯು ಗೆಟ್ ಹೋಮ್ ಲೆಟ್ ಮೀ ನೋ. ಓಕೆ, ನಾವು ಪಾರ್ಸಲ್ ತಗೊಬರ್ಬೇಕಂತೆ ಕೆಳಗಡೆ ಹೋಗಿ. ಇವರಪ್ಪ ಇವರಮ್ಮ ಇಬ್ಬರೂ ಕೂಡ ರಿಲೇಟಿವ್ ಮನೆಗೆ ಹೋಗಿದ್ದಾರಂತೆ. ಆ ಮೆಸೇಜಲ್ಲಿ ಅದೇ ಇದ್ದಿದ್ದು, ಅವರಮ್ಮ ಕಳಿಸಿರೋ ಮೆಸೇಜಲ್ಲಿ. ಎಲಿವೇಟರ್ನ ಯೂಸ್ ಮಾಡಿಕೊಂಡು ಕೆಳಗಡೆ ಹೋಗಿ ಪಾರ್ಸಲ್ನ ತೊಗೊಬರ್ಬೇಕಂತೆ. ಲಾಕರ್ ನಂಬರ್ 2 ಅಲ್ಲಿ ಇದೆಯಂತೆ. ಅವರಮ್ಮ ಮೆಸೇಜ್ ಮಾಡಿರೋದು ಅದನ್ನೇ. ಹೋಗಿ ತೊಗೊಬರೋಣ. ಲಿಫ್ಟಲ್ಲೇ ಹೋಗ್ಬೇಕಂತೆ ನೋಡಿ, ಮಿಷನಲ್ಲಿ ಸೈಡಲ್ಲಿ ಕೊಟ್ಟಿದ್ದಾರೆ, ರೈಟ್ ಸೈಡಲ್ಲಿ. ಟೇಕ್ ದ ಎಲಿವೇಟರ್ ಡೌನ್ ಟು ದಿ ಫಸ್ಟ್ ಫ್ಲೋರ್. ಓಕೆ, ಲಿಫ್ಟ್ ಕರೆದಿದ್ದೇನೆ. ಪಿಕಪ್ ದಿ ಪಾರ್ಸಲ್, ಪಿಕ್ ದ ಪಾರ್ಸಲ್. ಓಕೆ, ಪಾರ್ಸಲ್ ತಗೊಂಡು ಮನೆಗೆ ಬರಬೇಕು. ಸ್ಟೆಪ್ಸಿಂದ ಹೋಗೋಕ್ಕಾಗಲ್ವಾ ಗೊತ್ತಿಲ್ಲ, ಟ್ರೈ ಮಾಡೋಣ ತಡೀರಿ. ಇಲ್ಲ, ಸ್ಟೆಪ್ಸಿಂದ ಹೋಗೋಕ್ಕಾಗಲ್ಲ. 4 ಸ್ಟೆಪ್ ಹಿಡ್ದಿದ್ರೆ ನಿಲ್ಲಿಸ್ಬಿಡುತ್ತೆ ಅಲ್ಲಿಗೆ ಗೇಮ್. ಅಂದರೆ ಅದೇ ಡೆಡ್ ಎಂಡ್ ಥರ. ಇರಲಿ, ಗೇಮ್ ಸೌಂಡ್ ತುಂಬ ಲೌಡ್ ಆಗಿದೆ ಆ್ಯಕ್ಚುಲಿ. ಸ್ವಲ್ಪ ಕಡಿಮೆ ಮಾಡ್ತೀನಿ ಗೇಮ್ ಸೌಂಡ್. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕು ಆ್ಯಕ್ಚುಲಿ. ಹೋಗೋಣ ಫಸ್ಟ್ ಫ್ಲೋರ್ಗೆ, ನೋಡೋಣ ಏನಾಗುತ್ತೆ ಅಂತ. ಫಸ್ಟಲ್ಲೇ ಜಂಪ್ ಸ್ಕೇರ್ ಬಂತು. ನನಗೇನು ಅಷ್ಟು ಭಯ ಆಗಿಲ್ಲ, ಯಾಕಂದರೆ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಪ್ರಾಬಬ್ಲಿ ಜಂಪ್ ಸ್ಕೇರ್ ಬರ್ಬೋದು ಅಂತ. ಯಾಕಂದರೆ ಯಾವ ಲೈಟು ಕೂಡ ಆನ್ ಆಗ್ತಿರ್ಲಿಲ್ಲ, ಅದರಲ್ಲೇ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ನಾನು ಈ ಗೇಮ್ ಆಡಿಲ್ಲ ಆ್ಯಕ್ಚುಲಿ, ಡೆಮೋ ವರ್ಷನಲ್ಲಿರೋ ಗೇಮು ಹೇಳ್ದಂಗೆ. ಇನ್ನೂ ಪೂರ್ತಿ ಗೇಮ್ ಬಿಟ್ಟಿಲ್ಲ. ಜಸ್ಟ್ ಒಂದು 5-10 ಮಿನಿಟ್ಸ್ ಇರ್ಬೋದೇನೋ ಈ ಗೇಮ್ ಪ್ಲೇ ಅನಿಸುತ್ತೆ, ಗೊತ್ತಿಲ್ಲ. ನೋಡೋಣ, ಯಾರಿಗೂ ಗೊತ್ತು. ಡಿಫಿಕಲ್ಟಿನೂ ಕೂಡ ಇರ್ಬೋದು. ಓಕೆ, ಇದೆ ಪಾರ್ಸಲ್ ಲಾಕರು, ಸೆಕೆಂಡ್ ಲಾಕರಲ್ಲಿದೆ. ತಗೊಂಡೋಗೋಣ. ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ ನಾವು. ಯಾವ ಫ್ಲೋರಲ್ಲಿದ್ವಿ? 8th ಅಲ್ಲಿದ್ವಾ 9th ಅಲ್ಲಿದ್ವಾ? 9th ಫ್ಲೋರ್ ಅನಿಸುತ್ತೆ. 9th ಫ್ಲೋರಲ್ಲೇ ಅನ್ಸುತ್ತೆ ಬಂದಿದ್ದು ನಾವು. ಅಂದರೆ 9th ಫ್ಲೋರಿಂದಾನೇ ಲಿಫ್ಟು ನಮ್ಮನ್ನ ಕರ್ಕೊಂಡು ಬಂದಿದ್ದು ಅನಿಸುತ್ತೆ. ನೋಡೋಣ, ಹೋದರೆ ಗೊತ್ತಾಗುತ್ತೆ. ಲಾಸ್ಟ್ ಫ್ಲೋರೇ ಹೋಗ್ತೀವಿ, 9th ಫ್ಲೋರು. ಲೆಟ್ಸ್ ಗೋ. ನಾವು 6th ಫ್ಲೋರಲ್ಲಿ ಇದ್ದೀವ? 6th ಫ್ಲೋರ್, 7th ಫ್ಲೋರ್, 8th, ನೆಕ್ಸ್ಟ್ 9th. ಬಂದ್ವಿ 9th ಫ್ಲೋರ್ಗೆ. ನಮ್ಮದೇ ಕರೆಕ್ಟಾಗಿ ಬಂದಿದ್ದೀವಿ ಆ್ಯಕ್ಚುಲಿ. ನೋಡ್ಕೊಂಡಿದ್ದೆ ಅಲ್ಲಿ 9th ಫ್ಲೋರ್ ಅಂತ ಲಿಫ್ಟ್ ಬಂದಿದ್ದನ್ನ, ಬಟ್ ಆದರೂ ಸ್ವಲ್ಪ ಮರ್ತೋಯ್ತಿದೆ. ಇದೇನು ಬಾಗಿಲು ಕ್ಲೋಸ್ ಆಗ್ತಿಲ್ಲ, ತಡೀರಿ. ಈ ಬಾಗಿಲು ಓಪನ್ ಮಾಡೋಕ್ಕಾಗಲ್ವ? ಬಾಗಿಲು ಓಪನ್ ಮಾಡೋಕ್ಕೆ ಆಯ್ತಲ್ಲ ಅದು. ಇಲ್ಲಿ ಪಾರ್ಸಲ್ ಇಕ್ಕೋಣ. ಫಸ್ಟು ಮನೆ ನೋಡೋಣ, ಹೋಮ್ ಟೂರ್ ಕೊಡ್ತೀನಿ ಬನ್ನಿ ನಿಮಗೆ. ಯಾವುದೋ ಒಂದು ಏನೋ ಇದೆ. ಓ ಇಲ್ಲೂ ಇದ್ದಾನೆ, ಮನೆ ಒಳಗಡೆನೆ ಬಂದಿದ್ದಾನೆ. ಹೋದೆ ಕನ್ಸಲ್ ತಾನೆ ಅವನು ಇದ್ದಿದ್ದು. ಮನೆ ಒಳಗಡೆ ಯಾವಾಗ ಬಂದವನು? ನಾವು ಬಾಗಿಲು ತೆಗೆದು ಹೋದ್ವಲ್ಲ, ಅದಕ್ಕೆ ಅನಿಸುತ್ತೆ. ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ನಿಜ ಗೊತ್ತಿರಲಿಲ್ಲ ಈ ಥರ ಒಂದು ಸೀನ್ ಬರುತ್ತೆ ಅಂತ. ಹೋಮ್ ಟೂರ್ ಕೊಡೋಕೆ ಹೋದೆ, ನೋಡಿ ಬಾಗಿಲು ಅದಾಗದೇ ಓಪನ್ ಆಯಿತು. ನೋಡಿದ್ರಾ? ಕಟ್ ಸೀನ್ ಇದೆ ಆ್ಯಕ್ಚುಲಿ. ಇದು ಒಂದು ಕನ್ಸಲ್ಲಿ ಕಾಣೋದು, ಬಟ್ ರಿಯಾಲಿಟಿಯಲ್ಲಿ ಬೇರೆ ಇರುತ್ತೆ. ಕನ್ಸಲ್ಲಿ ಓಪನ್ ಆಗೋದಾ? ಇಲ್ಲ, ಆ ಬಾಗಿಲಿಂದಾನೇ ಬಂದವನೋ ಏನು ಪಡೋ ಗೊತ್ತಿಲ್ಲ.
ಇವ್ನು ಯಾರು ಅಂತಲೂ ಗೊತ್ತಿಲ್ಲ ಗೈಸ್. ಅಪಾರ್ಟ್ಮೆಂಟಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರಲ್ವಾ, ಇವ್ನು ಹೆಂಗೆ ಒಳಗಡೆ ಬಂದ? ಓಕೆ, ಮತ್ತೆ ಕೆಳಗಡೆ ಹೋಗಿ ಪಾರ್ಸೆಲ್ ತೊಗೊಬರ್ಬೇಕು. ಬಾಗಿಲು ಲಾಕ್ ಮಾಡ್ಕೊಂಡು ಹೋಗೋಣ ಈ ಸಲ. ನೋಡಿ ಇವಾಗ ಓಪನ್ ಇಲ್ಲ ಆ್ಯಕ್ಚುಲಿ, ಇದು ಈಗ ಬಂದಿಲ್ಲ ನೋಡಿ. ಅವನು ನಾವು ಕೆಳಗಡೆ ಪಾರ್ಸೆಲ್ ತೊಗೊಂಬಂದಕ್ಕೆ ಹೋದಾಗ ಮೆತ್ತೆ ಗ್ಯಾಪಲ್ಲಿ ಬಂದವನೆ. ಅಂದರೆ ಡೋರ್ ಲಾಕ್ ಮಾಡ್ಕೊಂಡು ಹೋಗೋಣ ತಡಿ. ಆದರೂ ಬಂದ್ಬಿಟ್ರೆ ಇವನ ಹತ್ರ ಡೋರ್ ಲಾಕ್ ಇದೆಯಾ ಇಲ್ವಾ ಅಂತಲೂ ಗೊತ್ತಿಲ್ಲ ನಿಜವಾಗ್ಲೂ. ನನ್ನ ಹತ್ರ ಅವನ ಹತ್ರ ಇದೆಯೋ ಗೊತ್ತಿಲ್ಲ. ನೋಡಿ ಬಾಗಿಲು ಓಪನ್ ಆಗಲ್ವಲ್ಲ, ತಡೀರಿ ಎಲ್ಲ ಡೋರ್ ಲಾಕ್ ಮಾಡಿಬಿಡ್ತೀನಿ ಸೇಫರ್ ಸೈಡ್. ಆದರೂ ಎಂಟರ್ ಆಗ್ತಾನೆ ಅಂತ ನಿಜವಾಗ್ಲೂ ಗೊತ್ತು ನನಗೆ. ಗ್ಯಾಪ್ನ ಇಟ್ಕೊಳ್ಳಿ. ಆ ಬಾಗಿಲೇನಾದರೂ ಸ್ವಲ್ಪ ಓಪನ್ ಆಗಿದ್ರೆ ಪಕ್ಕ ಅಲ್ಲಿ ಬಂದಿದ್ದಾನೆ ಅಂತ. ಓಪನ್ ಮಾಡೋದು ಬೇಡ, ಯಾಕಂದರೆ ಗೇಮ್ ಲಾಸ್ಟ್ ಆಗೋಗುತ್ತೆ, ಅದರಿಂದ ಪ್ರೋಗ್ರೆಸ್ ಹೊಟ್ಟೋಗುತ್ತೆ. ನನಗೂ ಕೂಡ ಇವಾಗಲೇ ಗೊತ್ತಾಗಿದ್ದು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲಿ ಇರ್ತಾನೆ ಅಂತ. ಇರಲಿ, ಬರಲಿ 9th ಫ್ಲೋರ್ವರೆಗೂ ಕಾಯೋಣ. ಟೇಕ್ ದಿ ಎಲಿವೇಟರ್ ಡೌನ್. ಮತ್ತು ಪಾರ್ಸೆಲ್ ತೊಗೊಂಡೋಗಿ ಮೇಲೆ ಇಡಬೇಕು. ಅದಾದಮೇಲೆ ಏನಾಗುತ್ತೆ ಗೊತ್ತಿಲ್ಲ, ನೋಡಬೇಕು. ಏನೋ ಒಂದು ಬಂದಿತ್ತು ನಮಗೆ ಆ್ಯಕ್ಚುಲಿ ಮಿಷನ್ ನೆಕ್ಸ್ಟ್ ಮಾಡೋಕ್ಕೆ. ಬಟ್ ನಾವು ಹೋಮ್ ಟೂರ್ ಕೊಡೋಕೆ ಹೋಗಿ ಅವನು ಎಲ್ಲಿರ್ತಾನೆ ಅಂತ ಗೊತ್ತಾಯಿತು ಬಿಡಿ. ಆದರೂ ಮಾಡಿದ್ದು ಒಳ್ಳೆ ಕೆಲಸನೇ. ನನಗೇನು ಗೊತ್ತಿತ್ತು ಅವನು ಆ ವಿಂಡೋ ಹಿಂದೆ ಇರ್ತಾನಂತ, ಅಂದರೆ ಸ್ಲೈಡಿಂಗ್ ಡೋರ್ ಹಿಂದೆ ಇರ್ತಾನಂತ. ಇರಲಿ, ಈಗೇನಾದರೂ ಆ ಸ್ಲೈಡಿಂಗ್ ಡೋರ್ ಚೂರು ಓಪನ್ ಆಗಿದ್ರು ಪಕ್ಕ ಅವನ ಒಳಗಡೆ ಬಂದವನೆ ಅಂತ. ಡೋರ್ ಲಾಕ್ ಮಾಡ್ಕೊಂಬಂದಿದ್ದೀನಿ, ಅಂದರೆ ಕ್ಲೋಸ್ ಮಾಡ್ಕೊಂಬಂದಿದ್ದೀನಿ. ಇವನ ಹತ್ರ ಲಾಕ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಪ್ಲೇಯರ್ ಹತ್ರ, ಅವ್ರ ಮನೆಯದು ಇದ್ದಿದ್ರೆ ಚೆನ್ನಾಗಿರೋದು. ಲಾಕ್ ಮಾಡ್ಕೊಂಡೇ ಬರ್ಬೋದಿತ್ತು. ನನ್ನ ಪ್ರಕಾರ ಆಲ್ಮೋಸ್ಟ್ ಅಲ್ಲಿ ಎಂಟ್ರ್ ಆಗಿರ್ತಾನೆ ಮನೆಯೊಳಗಡೆ. ನೋಡೋಣ ಬನ್ನಿ, ಗೊತ್ತಾಗುತ್ತೆ. ಮಾತಾಡ್ತಾ ಮಾತಾಡ್ತಾ ಫಸ್ಟ್ ಫ್ಲೋರಿಗೆ ಬಂದ್ವಿ. ಈ ಬಾಗಿಲು ಓಪನ್ ಆಗಲ್ವಾ? ಪಾರ್ಸೆಲ್ ಕೌಂಟರ್ ಅಲ್ಲ, ಪಾರ್ಸೆಲ್ ಲಾಕರ್. ಕ್ಲೋಸ್ ಮಾಡೋಣ, ಮತ್ತೆ ಮೇಲೆ ಹೋಗೋಣ. 9th ಫ್ಲೋರ್ ಹೋಗ್ಬೇಕು ಇವಾಗ. ಫಸ್ಟ್ ಫ್ಲೋರಿಂದ 9th ಫ್ಲೋರ್ ಹೋಗೋಣ. ಗೈಸ್, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವಾಗಾದರೂ ವಿಡಿಯೋ ಖಂಡಿತ ಹಾಕ್ತೀನಿ. ಯಾವಾಗ ಹಾಕ್ತೀನಿ ಅಂತ ಗೊತ್ತಿಲ್ಲ, ಬಟ್ ರ್ಯಾಂಡಮಾಗಿ ಹಾಕ್ತೀನಿ, ಯಾವಾಗ ಬೇಕಾದರೂ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಸ್ ಹಾಕ್ತೀನಿ. ಹಾಗೆ ಡಾಕ್ಯುಮೆಂಟ್ರಿ ಚಾನಲ್ ಇದೆ ನಂದು. ನೀವೇನಾದರೂ ಡಾಕ್ಯುಮೆಂಟ್ರಿ ವಿಡಿಯೋಸ್ ನೋಡೋ ಹಾಗಿದ್ದರೆ ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತೀನಿ. ಲೆಟ್ಸ್ ಗೋ. ಒಳಗಡೆ ಬಂದ್ವಿ. ಈಗ ನೋಡೋಣ, ಬಾಗಿಲು ಚೂರು ಏನಾದರೂ ಸ್ಲೈಡಿಂಗ್ ಡೋರ್ ಓಪನ್ ಆಗಿದ್ರೆ ಪಕ್ಕ ಬಂದವನಂತ. ಇಲ್ಲೊಂದು ಬಾಗಿಲಿದೆ, ಇದೊಂದು ಓಪನ್ ಮಾಡೋಕ್ಕಾಗಲ್ಲ. ಅಲ್ಮೀರಾ ಅಂತಾರ ಏನಂತಾರ ಗೊತ್ತಿಲ್ಲ. ಓಪನ್ ಆಗಿದೆ, ಬಂದವನೇ, ಪಕ್ಕ ಬಂದವನೇ. ಅವಾಗಲೇ ಕ್ಲೋಸ್ ಆಗಿತ್ತು, ನಿಮಗೆ ಗೊತ್ತಿದ್ದಿದ್ರೆ. ನಾವು ಓಡಾಡೋದೆಲ್ಲ ಹಂಗಂದರೆ ಗೊತ್ತಿರುತ್ತೆ. ಓಪನ್ ಮಾಡೋಣ. ಓವನ್, ಮೈಕ್ರೋ ಓವನಲ್ಲಿ ಹೀಟ್ ಮಾಡಬೇಕಂತೆ, ಫ್ರಿಜ್ಜಿಂದ ತೊಗೊಂಡು ಊಟ ಮಾಡ್ಬೇಕು. ಆ್ಯಕ್ಚುಲಿ ಮೇಲೇನೋ ಇಟ್ಟವ್ರೆ, ಮೇಲೆ ಏನು ಇಟ್ಟವನಂತಾರು ಗೊತ್ತಾಯ್ತಲ್ಲ ಅವ್ರ ಅಪ್ಪ ಅಮ್ಮ. ಕೆಳಗಡೆ ಇದೇನೋ ಚೀಸ್ ಅನಿಸುತ್ತೆ. ಓ, ಚಿಕನ್. ಅವರಪ್ಪ ಅವರಮ್ಮ ನೋಡಿ, ಅವರಮ್ಮ ಚಿಕನ್ ಇಟ್ಟೋಗೋರೆ. ಅದನ್ನ ಹೀಟ್ ಮಾಡ್ಕೊಂಡು, ಅಂದರೆ ಬಿಸಿ ಮಾಡಿಬಿಟ್ಟು ತಿನ್ಬೇಕಂತೆ. ಇರಲಿ, ಇಲ್ಲಿ ನೋಡಿ ಯಾವುದೋ ಬಾಟ್ಲುಗಳೆಲ್ಲ ಇದೆ. ತಗೊಳಕ್ಕಾಗಲ್ವ ಅದು? ಓ, ಸೌಂಡ್ ನೋಡಿ ಹೆಂಗೆ ಬರ್ತೈತೆ ಆ ಬಾಟ್ಲದು. ಇಲ್ಲೇನೋ ಇದೆ, ಇದೇನೋ ಬಾಟ್ಲು ಪುಡಿಂಗ್ ಥರ ಏನೋ ಇದೆ. ಇಲ್ಲಿ ಬಾಟ್ಲದೇ ಸೌಂಡ್ ಬರ್ತಾಯಿದೆ ಫ್ರಿಜ್ ಓಪನ್ ಕ್ಲೋಸ್ ಮಾಡಿದ್ರೆ. ಈಗ ಹೋಗಿ ಆ ಸ್ಲೈಡಿಂಗ್ ಡೋರ್ ತೆಗೆದ್ರೆ ಮತ್ತೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ. ಒಟ್ನಲ್ಲಿ ಅಲ್ಲೇ ಇದ್ದಾನೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಯಿತು. ನಿಜ, ನನಗೆ ಗೊತ್ತಿರಲಿಲ್ಲ ನೋಡಿ. ಈ ಬಾಗಿಲಿಂದ ಇರ್ತಾನೆ, ಅಂದರೆ ಬಗ್ಗಂತೂ ನೋಡಲ್ಲ, ಅವ್ನಿಗೆ ಇದರಿಂದನೇ ಕಾಣಿಸ್ತಿರುತ್ತೆ ನಾವು ಮೂವ್ ಮಾಡೋಂಥದ್ದು. ಇರಲಿ, ಹೆಂಗೋ ಒಂದು ಮಾಡಿ ಚಾವಾಗಬೇಕು. ತಿನ್ನೋಣ ಇವಾಗ. ಲಾಸ್ಟ್ ಟೈಮ್ ಇದನ್ನು ಕಂಪ್ಲೀಟ್ ಮಾಡಿರಲಿಲ್ಲ ನಾವು, ಕನ್ಸ್ಯೂಮಿಂಗ್. ಲಾಸ್ಟ್ ಟೈಮ್ ಈ ಮಿಷನ್ನ ಕಂಪ್ಲೀಟ್ ಮಾಡಿರಲಿಲ್ಲ. ಹಂಗೆ ಹೋಗ್ಬಿಟ್ಟು ಸ್ಲೈಡಿಂಗ್ ಡೋರ್ನ ಓಪನ್ ಮಾಡಿಬಿಟ್ಟಿದ್ವಿ ಹೋಮ್ ಟೂರ್ ಅಂತ. ಇವಾಗ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಕಿಚನು. ಇಲ್ಲೆಲ್ಲಿಂದನೂ ಬಂದಿಲ್ಲ ಅಂದರೆ ಸಾಕು ನನಗೆ. ಆ ಸ್ಲೈಡಿಂಗ್ ಡೋರ್ ಅಂತೂ ಓಪನ್ ಮಾಡೋಕ್ಕೆ ಹೋಗಲ್ಲ ಇವಾಗ, ಯಾಕಂದರೆ ಅಲ್ಲೇ ಇರ್ತಾನಂತ ಗೊತ್ತು ನನಗೆ. ಟರ್ನ್ ಆಫ್ ಆಲ್ ದಿ ಲೈಟ್ ಇನ್ ದಿ ಹೌಸ್, ಗೋ ಟು ಬೆಡ್. ಓಕೆ, ಮಲ್ಕೊಳಕ್ಕೆ ಹೇಳ್ತವ್ರೆ. ಆ ಟೈಮಲ್ಲಿ ಏನಾದರೂ ಆಗ್ಬೋದು. ಇದೇನೋ ಲಿವಿಂಗ್ ರೂಮ್ ಅನಿಸುತ್ತೆ, ಚೆನ್ನಾಗಿದೆ. ಬಾಗಿಲಿಂದ ಬಂದ್ಬಿಟ್ಟೆ. ಬಾಗಿಲು ಸೌಂಡ್ ಬಂತು. ಓ, ಇದು ನೋಡಿ ಬಾಲ್ಕನಿ,
ಸನ್ಸೆಟ್ ಆಯ್ತೈತೆ. ವಾ, ವಾಟ್ ಅ ವ್ಯೂ, ಒಳ್ಳೆ ವ್ಯೂ. ಲೈಟ್ ಆನ್ ಇದ್ದಾಗಂತೂ ನನ್ನ ಪ್ರಕಾರ ಅವ್ನು ಅಟ್ಯಾಕ್ ಮಾಡಲ್ಲ ಅನಿಸುತ್ತೆ, ನಾವು ಓಡಾಡ್ತಿರ್ತೀವಿ ಅಂತ. ಯಾಕಂದರೆ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ರ ಮನೆ ಪ್ಲೇಸಸ್ಗಳು ಗೊತ್ತಿರುತ್ತೆ, ಎಲ್ಲೆಲ್ಲಿ ಬಚ್ಚಿಕೋಬೋದು ಅಂತ. ಅದಕ್ಕೇ ಈ ಬಾಗ್ಲಿಂದ ಅಂತೂ ಪಕ್ಕ ಈ ಬಾಗ್ಲಿಂದೆ ಲೈಟ್ ಆಫ್ ಮಾಡಿ ಮಲ್ಕೊಳಕ್ಕೆ ಹೇಳ್ತವ್ರೆ. ಆಫ್ ಮಾಡಿ ಹೋಗೋಣ. ಈಗ ಬಂದಿಲ್ಲ ಅಂದರೆ ಸಾಕು, ನನಗೆ ಬರಲ್ಲ ಅವನು ಅಷ್ಟು ಈಸಿಯಾಗಿ. ಹಿಂಗೆ ಹೋಗೋಣ ಗೈಸ್. ಇಲ್ಲೊಂದು ಕನೆಕ್ಷನ್ ಇದೆ ನನ್ನ ರೂಮ್ಗೆ ಹಿಂಗಾಸಿಂದ, ಹಂಗೆ ಹೋಗ್ತಾಯಿ. ಪ್ರಾಬಬ್ಲಿ ಅವ್ನು ಏನಕ್ಕೆ ಬಂದವನಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ, ಏನು ರೀಸನ್ ಹಿಡ್ಕೊಂಬಂದವನೇ ಗೊತ್ತಿಲ್ಲ. ಅವರಪ್ಪ ಏನಾದರೂ ಮಾಡಿದ್ನೋ ಗೊತ್ತಿಲ್ಲ, ಸ್ಟೋರಿನೂ ತೋರಿಸಿಲ್ಲ, ಡೆಮೋ ವರ್ಷನ್ ಬೇರೆ. ಲೈಟ್ ಆಫ್ ಮಾಡಿ ಮಲ್ಕೊಳ್ಳೋಣ. ಆ್ಯಂಡ್ ನಾವು ಸೈಲೆಂಟಾಗೂ ಕೂಡ ಇರಬೇಕು, ಯಾಕಂದರೆ ಮೈಕ್ರೋಫೋನ್ ಯೂಸ್ ಮಾಡ್ತಿದ್ದೆ ಈ ಗೇಮು. ಒಂದೊಂದು ಟೈಮಲ್ಲಿ ನಾವು ಸೈಲೆಂಟಾಗಿರಬೇಕಾಗುತ್ತೆ. ಯಾವುದೋ ಒಂದು ಲೈಟ್ ಆಫ್ ಮಾಡಿಲ್ಲ, ಮೋಸ್ಟ್ಲಿ ಕಿಚನ್ದ ಯಾವುದೋ ಇರಬೇಕು. ಮತ್ತೆ ಹೋಗ್ಬೇಕಲ್ಲ ಅಂತ ಭಯ, ಎಲ್ಲಿ ಇವನೇನಾದರೂ ಮಾಡಿಬಿಡ್ತಾನೆ ಅಂತ ಭಯ. ಅಟ್ಯಾಕ್ ಕಿಚನ್ದೆ ಫುಲ್ಲು ಕತ್ಲಾಗೋಯ್ತು, ಏನೂ ಕಾಣಿಸ್ತಾ ಇಲ್ಲ ನನಗೇನೆ. ಸ್ವಲ್ಪ ಬ್ರೈಟ್ನೆಸ್ ಇಡ್ಲಾ ಅಂತ ನೋಡ್ತಾ ಇದೀನಿ, ಬೇಡ ಬಿಡಿ, ಕಾಣಿಸ್ತೀವಿ. ಎಲ್ಲ ಬಾಗಿಲು ಕ್ಲೋಸ್ ಮಾಡಿ. ಬಾಗಿಲು ಸೌಂಡ್ ಯಾಕೆ ಇಷ್ಟು ಜೋರಿಗೆ ಗೊತ್ತಾಯ್ತು ಅಂತಲೇ ಗೊತ್ತಾಯ್ತು. ಇಲ್ಲಿಂದ ಒಂದು ಲೈಟ್ ಆಫ್ ಮಾಡೋಣ, ನಮ್ಮ ರೂಮ್ ಲೈಟ್. ಮಲ್ಕೊಳ್ಳೋಣ, ಇನ್ನು ಸೈಲೆಂಟ್ ಆಗಿರೋಣ, ನೋಡೋಣ ಏನಾಗುತ್ತಂತ. ಚೆಕ್ ದಿ ಸೋರ್ಸ್ ಆಫ್ ದಿಸ್ ಸೌಂಡ್ ಥ್ರೂ ಕೀ ಹೋಲ್. ಓಕೆ, ಕೀ ಹೋಲಿಂದ ಸೌಂಡ್ ಆಗಿದೆ ಅಂತ ನೋಡ್ಬೇಕಂತೆ. ಓಕೆ, ಎಸ್ಕೇಪ್ ಆಗ್ಬೇಕು ನಾವು. ನಾನು ಅಲ್ಲೇ ಬಚ್ಚಿಕೊಂಡಿದ್ದೆ ಅವನಿಂದ. ಎಲಿವೇಟರ್ನ ಯೂಸ್ ಮಾಡಿ ಎಸ್ಕೇಪ್ ಆಗ್ಬೇಕಂತೆ. ಇವಾಗ ಅದೊಂದು ಮಿಷನ್. ಡೋರ್ ಓಪನ್ ಮಾಡಿ ಇಡೋಣ ಹಂಗಂದ್ರೆ. ಮತ್ತೆ ಸ್ಟಾರ್ಟಿಂಗಿಂದ ಆಡಬೇಕು ಗೈಸ್. ಇವಾಗ ನಾನು ಅಲ್ಲೇ ಬಚ್ಚಿಕೊಂಡಿದ್ದೆ, ನಿಮ್ಗೆ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿರ್ತೀನಿ, ಬಟ್ ಅಲ್ಲೇ ಬಚ್ಚಿಕೊಂಡಿದ್ದೆ ನಾನು. ಅಷ್ಟೇ ಗೇಮ್ ಅಂತ ನೋಡಿದ್ರೆ ಎಸ್ಕೇಪ್ ಆಗಬೇಕಂತೆ ಎಲಿವೇಟರ್ನ ಯೂಸ್ ಮಾಡಿ. ಇರಲಿ, ಮತ್ತೆ ಸ್ಟಾರ್ಟಿಂಗಿಂದ ಎಲ್ಲ ಆಡ್ಬಿಟ್ಟು ಸಿಗ್ತೀನಿ ಲಾಸ್ಟಲ್ಲಿ. ಎಲ್ಲಿದ್ವೋ ಅಂದರೆ ಯಾವಾಗ ಲೈಟ್ ಆಫ್ ಮಾಡೋದು ಅಲ್ಲಿಂದ ಸಿಗ್ತೀನಿ. ನಿಮಗೆ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತೀನಿ, ಬಟ್ ನಾನು ಮತ್ತೆ ಫಾಸ್ಟ್ ಸ್ಟಾರ್ಟಿಂಗಿಂದ ಆಡಬೇಕು. ಆಲ್ರೆಡಿ ಗಾಯ್ಸ್, ಇನ್ನೇನು ಊಟ ಮಾಡ್ತಾಯಿದ್ದೀವಿ ಇವಾಗ. ಇನ್ನೇನು ನೆಕ್ಸ್ಟು ಬೆಡ್ಡಿಗೆ ಹೋಗ್ಬೇಕು. ಅದಾದ್ಮೇಲೆ ಸೈಲೆಂಟ್ ಆಗಿಬಿಡ್ತೀನಿ, ಅದಕ್ಕೇ ಇವಾಗಲೇ ಮಾತಾಡ್ತಾಯಿದ್ದೀನಿ. ಇವಾಗಲೇ ಅಂದರೆ ಗೇಮ್ ಪ್ಲೇ ತೋರಿಸ್ತೀನಿ. ನಡೀರಿ, ಇವಾಗೆಲ್ಲ ಲೈಟ್ ಆಫ್ ಮಾಡಿ ಹೋಗ್ಬೇಕು. ಆ್ಯಕ್ಚುಲಿ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟು ನೋಡೋಣ ಏನಾಗುತ್ತಂತ ಮುಂದೆ. ಎಲ್ಲ ಡೋರು ಓಪನ್ ಮಾಡೇ ಇಕ್ಕಿದ್ದೀನಿ, ಸೊ ದಟ್ ಓಡೋಗಕ್ಕೆ ಈಸಿ ಆಗಲಿ ಅಂತ. ಆಮೇಲೆ ಇವನೇನಾದರೂ ಕ್ಲೋಸ್ ಮಾಡಿಬಿಟ್ರೆ ಅಂತ ಈ ಬಾಗಿಲಿಂದ ನಿಂತಿರ್ತಾನೆ. ಆ್ಯಕ್ಚುಲಿ ಅದು ಕೋಇನ್ಸಿಡೆನ್ಸ್ ಆಗಿದ್ದು, ನಿಜ ಗೊತ್ತಿರಲಿಲ್ಲ ಅವ್ನು ಬಾಗಿಲಿಂದ ನಿಂತಿರ್ತಾನಂತ.
ಇನ್ ಸೈಲೆಂಟ್. ವಾಟ್ ದ ಹೆಲ್, ಎಲ್ಲಿ ಲಿಫ್ಟ್ ಒಳಗಡೆನೆ ಬಂದ್ಬಿಟ್ಟ. ಅಷ್ಟು ಕಷ್ಟಪಟ್ಟು ಹೋಗಿದ್ದೆ, ಲಿಫ್ಟ್ ಒಳಗಡೆನೆ ಬಂದ್ಬಿಟ್ಟ. ಮತ್ತೆ ಸ್ಟಾರ್ಟಿಂಗಿಂದ ಆಡಬೇಕು. ಟ್ರೈ ಮಾಡ್ತೀನಿ ಗೈಸ್, ಎಸ್ಕೇಪ್ ಆಗೇ ಆಗ್ತೀನಿ ಅದೇನೇ ಆಗಲಿ. ಆಲ್ರೆಡಿ ಗೈಸ್ ಇನ್ನೇನೆಲ್ಲ ಲೈಟ್ಸು ಆಫ್ ಮಾಡಿದ್ದೀನಿ. ಬೆಡ್ಡಿಗೆ ಹೋಗ್ಬೇಕಷ್ಟೇ. ನೋಡಿ, ಈ ಲೈಟ್ ಆಫ್ ಮಾಡಿದ್ರೆ ಮುಗೀತು ಅಂತ ಅಂದ್ಕೊಂಡೆ, ಆದರೆ ಇನ್ನೊಂದು ಲೈಟ್ ಇದೆ. ಯಾವ ಲೈಟ್ ಬಿಟ್ಟೆ? ಯಾವ ಲೈಟ್ ಬಿಟ್ಟು ನಿಜ ಗೊತ್ತಿಲ್ಲ. ಹೋಗಿ ಆಫ್ ಮಾಡಿ ಬರ್ತೀನಿ. ವಾಚ್ ಲೈಟ್ ಬಿಟ್ಟೆ. ಓಕೆ, ಲೈಟ್ ಆಫ್ ಮಾಡಿ ಇವಾಗ ಬೆಡ್ಗೆ ಹೋಗೋಣ. ಆಮೇಲೆ ಮತ್ತೆ ಸೈಲೆಂಟ್ ಆಗಬೇಕು. ಅವನಿದೊಳ್ತ ಬರ್ತಾನೆ, ಅದಕ್ಕೆ ಆಚೆ ಎಸ್ಕೇಪ್ ಆಗಬೇಕಷ್ಟೇ ಲಿಫ್ಟಿಂದ, ಅದು ಗೊತ್ತಾಯ್ತು. ಓದ್ವಿ ಲಿಫ್ಟಲ್ಲಿ ಹೋಗಿದ್ದೀವಿ ಫೈನಲಿ. ಲೆಟ್ಸ್ ಗೋ. ಅವಾಗಿಂದ ಟ್ರೈ ಮಾಡಿದ್ದೀನಿ ಗಾಯ್ಸ್, 3ನೇ ಟ್ರೈ ಅನ್ಸುತ್ತಿದ್ದು. ಬಟ್ ಎಲ್ಲ ಮತ್ತೆ ಫಸ್ಟಿಂದ ಮಾಡಬೇಕಂದ್ರೆ ಫಸ್ಟ್ರೇಟ್ ಆಗೋಗುತ್ತೆ. ಎಸ್ಕೇಪ್ ಆಗಿದ್ದೀನಿ ಎಲಿವೇಟರಿಂದ. ಮುಂದೆ ಏನು ಕಟ್ಸಿನ ಕಾದಿದೆಯೋ ಗೊತ್ತಿಲ್ಲ. ಡೆಮೋ ವರ್ಷನೇ ತುಂಬ ಕ್ರೇಜಿಯಾಗಿದೆ. ಆದರೂ ಓಕೆ, ಆಗೋಯ್ತು, ಗೇಮ್ ಎಂಡ್ ಆಗೋಯ್ತು. Thank you for playing the demo. The full version is currently in development. Stay tuned for more updates. ಓಕೆ ಗಾಯ್ಸ್, ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಫೈನಲಿ ಎಸ್ಕೇಪ್ ಆಗಿದ್ದೀವಿ. ಅದು ಕ್ರೇಜಿ ಆಗಿತ್ತು, ಡೆಮೋ ವರ್ಷನ್ ಆಗಿದ್ರು ಕೂಡ. ಫಿಯರ್ಸ್ ಟು ಫ್ಯಾದಮ್ ಥರನೇ ಈ ಗೇಮು. ನಿಮ್ಗೇನಾದರೂ ಆಡಬೇಕನ್ಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಈ ಗೇಮ್ದು. ಇಲ್ಲಾಂದರೆ ಹೋಗ್ಬಿಟ್ಟು ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ, ಫಿಯರ್ಸ್ ಟು ಫ್ಯಾದಮ್ ಅಂತಲೇ ಸರ್ಚ್ ಮಾಡಿ. ಹಂಗೆ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಈ ಗೇಮು. ನಾನು ಹಾಗೆ ಸರ್ಚ್ ಮಾಡಿ ಹುಡುಕಿರೋದು ಈ ಗೇಮ್ನ. ಫುಲ್ ವರ್ಷನ್ ಬರಲಿ, ಈ ಗೇಮು ಪಕ್ಕ ಆಡ್ತೀನಿ ಯಾವಾಗಾದರೂ ಮುಂದೆ. ಯಾವಾಗಾದ್ರೂ ಗೇಮಿಂಗ್ ವಿಡಿಯೋ ಮಾಡಿದಾಗ ಐ ಡೋಂಟ್ ನೋ ಎಷ್ಟು ವಿಡಿಯೋ ಮಾಡ್ತೀನಿ ಅಂತ, ಗೇಮಿಂಗ್ ವಿಡಿಯೋ ಎಷ್ಟು ಅಪ್ಲೋಡ್ ಮಾಡ್ತೀನಿ ಅಂತ. ಬಟ್ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟೈಮ್ ಸಿಕ್ಕಿದಾಗ. ಈ ವಿಡಿಯೋ ಇಷ್ಟ ಆಗಿರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವಾಗಾದರೂ ಒಳ್ಳೆ ಗೇಮಿಂಗ್ ವಿಡಿಯೋಸ್ಗಳು ಬರುತ್ತವೆ ಈ ಚಾನಲಲ್ಲಿ, ಅದಂತೂ ಪಕ್ಕ.
ಹಾಗೆ ನಿಮ್ಗೆ ಯಾರಿಗಾದ್ರೂ ಶೇರ್ ಮಾಡ್ಬೇಕು ಅನ್ಸಿದ್ರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಹೌ ಡು ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್ ಗೈಸ್.